ಏನು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿವಸಗಳಲ್ಲಿ ಈಗಾಗಲೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ಅವರು ಪ್ರಾರಂಭ ಮಾಡಿದಾಗ ಒಬ್ಬ BJP ಕಾರ್ಯಕರ್ತ ಹೋಗಿಲ್ಲ. ಅವ್ರು ಯಾರು ಗುಂಪನ್ನು ಮಾಡ್ಕೊಂಡಿದ್ದಾರೆ, ಯಾರಾದರೂ ಖರೀದಿ ಮಾಡಿದ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಬಿಟ್ಟರೆ ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ. ಈಗ BJPಯನ್ನವರು ಯಾರೂ ಕೂಡ ಆ ಕಡೆ ಹೋಗಿ ಅವ್ರ ಜೊತೆಗೇನು ಕೈ ಜೋಡಿಸಿ ಏನು ಎರಡು ಗುಂಪೇನೂ ಆಗಲಿಲ್ಲ. ತಾವೇನು ಮಾಧ್ಯಮದವ್ರು ಯೋಚನೆ ಮಾಡ್ತಾ ಇದ್ದೀರಿ, ಪಬ್ಲಿಕ್ ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅಲ್ಲಿ ಕೇವಲ 5-6 ಜನ ಯಾರು MLAಗಳಿದ್ದಾರೆ ಅವರನ್ನು ಬಿಟ್ಟರೆ ಉಳಿದ ಎಲ್ಲ ಶಾಸಕರು ಪಕ್ಷದ ಜೊತೆಯಲ್ಲಿದ್ದಾರೆ, ವಿಜಯೇಂದ್ರ ಅವರ ಜೊತೆಯಲ್ಲಿದ್ದಾರೆ, ಪಕ್ಷವನ್ನು ಉಳಿಸ್ಬೇಕು ಅನ್ನೋರಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲರ ಆಸೆ ಇದೆ. ಅಲ್ಲ, ಈಗ ಇಲ್ಲಿ ಒಂದು ವಿಷಯ ಕ್ಲಾರಿಫೈ ಮಾಡಿ ಸರ್. ನೀವು ಮಾಡ್ತಿರುವಂತಹ ಪ್ರವಾಸ ರಾಜ್ಯದಿಂದ ಹೊರಟಿರುವಂತಹ 3 ತಂಡ ಏನಿದೆ, ಆ ತಂಡದ ಜೊತೆಯಲ್ಲಿ ನೀವು ಹೋಗ್ತಿದ್ರ ಪ್ರತ್ಯೇಕವಾಗಿ? ಅದು ತಂಡದ ಜೊತೆಗೆ ಹೋಗ್ತಾ ಇದ್ದಾರೆ. ಆ ತಂಡದ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ ಇವರ ನೇತೃತ್ವದಲ್ಲಿ ನಿಮ್ಮ ಪ್ರವಾಸ. ಈಗ ನಾವೆಲ್ಲ ಇದ್ದೇವೆ ತಂಡದಲ್ಲಿ. ಆ ತಂಡದಲ್ಲಿ ನಾವಿದ್ದೇವೆ. ಹಲೋ ಸರ್, ಅದೊಂದೇ ಅಲ್ಲ, ನಾವು ತಂಡದಲ್ಲಿ ಇದ್ದೇವೆ. ಅದೇ ಪ್ರಶ್ನೆಗೆ ಸೇರಿಸ್ಬಿಡ್ತೀವಿ. ಈಗ ಅವ್ರು ಕೇಳ್ತಿರೋದೇನು, 3 ತಂಡ ಏನ್ ಮಾಡಿದ್ದಾರೆ ಅದ್ರಲ್ಲಿ ಮಾತ್ರ ನೀವು ಗುರುತಿಸ್ಕೊಂಡು ಪ್ರವಾಸ ಹೋಗ್ತೀರೋ? ಗುರುತಿಸ್ಕೊಂಡಿಲ್ಲ ಪಕ್ಷನೇ. ನೋ ಗುರುತಿಸ್ಕೊಂಡಿಲ್ಲ. ಪಕ್ಷ ಯಾರ್ಯಾರು ಟೂರ್ ಬರಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ತೀರ್ಮಾನ ಮಾಡಿ ಲಿಸ್ಟ್ ಮಾಡಿ ತೀರ್ಮಾನ ಮಾಡಿದೆ. ಮೆಸೇಜ್ ಬಂದಿದೆ, ನೀವು ಇಷ್ಟನೇ ತಾರೀಕು ತನಕ ನೀವೆಲ್ಲರೂ ಪ್ರವಾಸದಲ್ಲಿರಬೇಕು ಅಂತೇಳಿ ನಾವು ದೃಢ ನಿಶ್ಚಯ ಮಾಡಿದ್ವಿ. ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ, ಪಕ್ಷ ವಿರೋಧಿ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ. ಇವತ್ತು MPಗಳಾಗಲಿ MLAಗಳಾಗಲಿ ಮೆಜಾರಿಟಿ ಯಾರೋ 5-6 ಜನ ಬಿಟ್ಟರೆ ಮಿಕ್ಕಿದ್ದು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ. ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರು ಪ್ರವಾಸದ ವಿವರವನ್ನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ನೀವು ಪ್ರತ್ಯೇಕವಾಗಿ ಅದನ್ನ ಇಲ್ಲ, ಈಗ ಎಲ್ಲರೂ ಪ್ರವಾಸ ಮಾಡಿದ್ರು ಸಾಕಾಗಲ್ಲ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರನ್ನ ಹುರಿದುಂಬಿಸಿ ಅವ್ರ ಮಾನಸಿಕವಾಗಿ ನೀವು ಯಾರ ಜೊತೆಗೆ ಹೋಗೋ ಅವಶ್ಯಕತೆ ಇಲ್ಲ, ಪಕ್ಷ ನಿಮ್ಮ ಜೊತೆಯಲ್ಲಿದೆ, ಪಕ್ಷವನ್ನು ನಾವು ಕಟ್ತೇವೆ, ಎಲ್ಲ ಚುನಾವಣೆಗಳನ್ನು ಗೆಲ್ತೀವಿ ಅಂತೇಳಿ ಅವರಿಗೆ ಹುರಿದುಂಬಿಸುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ. ಏನು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿವಸಗಳಲ್ಲಿ ಈಗಾಗಲೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ಅವರು ಪ್ರಾರಂಭ ಮಾಡಿದಾಗ ಒಬ್ಬ BJP ಕಾರ್ಯಕರ್ತ ಹೋಗಿಲ್ಲ. ಅವ್ರು ಯಾರು ಗುಂಪನ್ನು ಮಾಡ್ಕೊಂಡಿದ್ದಾರೆ, ಯಾರಾದರೂ ಖರೀದಿ ಮಾಡಿದ ಕಾರ್ಯಕರ್ತರಿದ್ದಾರೆ, ಅವ್ರನ್ನ ಬಿಟ್ಟರೆ ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ. ಈಗ BJPಯನ್ನವರು ಯಾರೂ ಕೂಡ ಆ ಕಡೆ ಹೋಗಿ ಅವ್ರ ಜೊತೆಗೇನು ಕೈ ಜೋಡಿಸಿ ಏನು ಎರಡು ಗುಂಪೇನೂ ಆಗಲಿಲ್ಲ. ತಾವೇನು ಮಾಧ್ಯಮದವ್ರು ಯೋಚನೆ ಮಾಡ್ತಾ ಇದ್ದೀರಿ, ಪಬ್ಲಿಕ್ ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅಲ್ಲಿ ಕೇವಲ 5-6 ಜನ ಯಾರು MLAಗಳಿದ್ದಾರೆ ಅವರನ್ನು ಬಿಟ್ಟರೆ ಉಳಿದ ಎಲ್ಲ ಶಾಸಕರು ಪಕ್ಷದ ಜೊತೆಯಲ್ಲಿದ್ದಾರೆ, ವಿಜಯೇಂದ್ರ ಅವರ ಜೊತೆಯಲ್ಲಿದ್ದಾರೆ, ಪಕ್ಷವನ್ನು ಉಳಿಸ್ಬೇಕು ಅನ್ನೋರಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲರ ಆಸೆ ಇದೆ. ಅಲ್ಲ, ಈಗ ಇಲ್ಲಿ ಒಂದು ವಿಷಯ ಕ್ಲಾರಿಫೈ ಮಾಡಿ ಸರ್. ನೀವು ಮಾಡ್ತಿರುವಂತಹ ಪ್ರವಾಸ ರಾಜ್ಯದಿಂದ ಹೊರಟಿರುವಂತಹ 3 ತಂಡ ಏನಿದೆ, ಆ ತಂಡದ ಜೊತೆಯಲ್ಲಿ ನೀವು ಹೋಗ್ತಿದ್ರ ಪ್ರತ್ಯೇಕವಾಗಿ? ಅದು ತಂಡದ ಜೊತೆಗೆ ಹೋಗ್ತಾ ಇದ್ದಾರೆ. ಆ ತಂಡದ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ ಇವರ ನೇತೃತ್ವದಲ್ಲಿ ನಿಮ್ಮ ಪ್ರವಾಸ. ಈಗ ನಾವೆಲ್ಲ ಇದ್ದೇವೆ ತಂಡದಲ್ಲಿ. ಆ ತಂಡದಲ್ಲಿ ನಾವಿದ್ದೇವೆ. ಹಲೋ ಸರ್, ಅದೊಂದೇ ಅಲ್ಲ, ನಾವು ತಂಡದಲ್ಲಿ ಇದ್ದೇವೆ. ಅದೇ ಪ್ರಶ್ನೆಗೆ ಸೇರಿಸ್ಬಿಡ್ತೀವಿ. ಈಗ ಅವ್ರು ಕೇಳ್ತಿರೋದೇನು, 3 ತಂಡ ಏನ್ ಮಾಡಿದ್ದಾರೆ ಅದ್ರಲ್ಲಿ ಮಾತ್ರ ನೀವು ಗುರುತಿಸ್ಕೊಂಡು ಪ್ರವಾಸ ಹೋಗ್ತೀರೋ? ಗುರುತಿಸ್ಕೊಂಡಿಲ್ಲ ಪಕ್ಷನೇ. ನೋ ಗುರುತಿಸ್ಕೊಂಡಿಲ್ಲ. ಪಕ್ಷ ಯಾರ್ಯಾರು ಟೂರ್ ಬರಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ತೀರ್ಮಾನ ಮಾಡಿ ಲಿಸ್ಟ್ ಮಾಡಿ ತೀರ್ಮಾನ ಮಾಡಿದೆ. ಮೆಸೇಜ್ ಬಂದಿದೆ, ನೀವು ಇಷ್ಟನೇ ತಾರೀಕು ತನಕ ನೀವೆಲ್ಲರೂ ಪ್ರವಾಸದಲ್ಲಿರಬೇಕು ಅಂತೇಳಿ ನಾವು ದೃಢ ನಿಶ್ಚಯ ಮಾಡಿದ್ವಿ. ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ, ಪಕ್ಷ ವಿರೋಧಿ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ. ಇವತ್ತು MPಗಳಾಗಲಿ MLAಗಳಾಗಲಿ ಮೆಜಾರಿಟಿ ಯಾರೋ 5-6 ಜನ ಬಿಟ್ಟರೆ ಮಿಕ್ಕಿದ್ದು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ. ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರು ಪ್ರವಾಸದ ವಿವರವನ್ನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ನೀವು ಪ್ರತ್ಯೇಕವಾಗಿ ಅದನ್ನ ಇಲ್ಲ, ಈಗ ಎಲ್ಲರೂ ಪ್ರವಾಸ ಮಾಡಿದ್ರು ಸಾಕಾಗಲ್ಲ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರನ್ನ ಹುರಿದುಂಬಿಸಿ ಅವ್ರ ಮಾನಸಿಕವಾಗಿ ನೀವು ಯಾರ ಜೊತೆಗೆ ಹೋಗೋ ಅವಶ್ಯಕತೆ ಇಲ್ಲ, ಪಕ್ಷ ನಿಮ್ಮ ಜೊತೆಯಲ್ಲಿದೆ, ಪಕ್ಷವನ್ನು ನಾವು ಕಟ್ತೇವೆ, ಎಲ್ಲ ಚುನಾವಣೆಗಳನ್ನು ಗೆಲ್ತೀವಿ ಅಂತೇಳಿ ಅವರಿಗೆ ಹುರಿದುಂಬಿಸುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ. ಏನು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿವಸಗಳಲ್ಲಿ ಈಗಾಗಲೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ.
ನಿನ್ನೆ ಅವರು ಪ್ರಾರಂಭ ಮಾಡಿದಾಗ ಒಬ್ಬ BJP ಕಾರ್ಯಕರ್ತ ಹೋಗಿಲ್ಲ. ಅವ್ರು ಯಾರು ಗುಂಪನ್ನು ಮಾಡ್ಕೊಂಡಿದ್ದಾರೆ, ಯಾರಾದ್ರು ಖರೀದಿ ಮಾಡಿದ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಬಿಟ್ಟರೆ ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ. ಈಗ BJPಯನ್ನವರು ಯಾರು ಕೂಡ ಆ ಕಡೆ ಹೋಗಿ ಅವ್ರ ಜೊತೆಗೇನು ಕೈ ಜೋಡಿಸಿ ಏನು ಎರಡು ಗುಂಪೇನೂ ಆಗಲಿಲ್ಲ. ತಾವೇನು ಮಾಧ್ಯಮದವ್ರು ಯೋಚನೆ ಮಾಡ್ತಾ ಇದ್ದೀರಿ, ಪಬ್ಲಿಕ್ ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅಲ್ಲಿ ಕೇವಲ 5-6 ಜನ ಯಾರು MLAಗಳಿದ್ದಾರೆ ಅವರನ್ನು ಬಿಟ್ಟರೆ ಉಳಿದ ಎಲ್ಲ ಶಾಸಕರು ಪಕ್ಷದ ಜೊತೆಯಲ್ಲಿದ್ದಾರೆ, ವಿಜಯೇಂದ್ರ ಅವರ ಜೊತೆಯಲ್ಲಿದ್ದಾರೆ, ಪಕ್ಷವನ್ನು ಉಳಿಸ್ಬೇಕು ಅನ್ನೋರಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲರ ಆಸೆ ಇದೆ. ಅಲ್ಲ, ಈಗ ಇಲ್ಲಿ ಒಂದು ವಿಷಯ ಕ್ಲಾರಿಫೈ ಮಾಡಿ ಸರ್. ನೀವು ಮಾಡ್ತಿರುವಂತ ಪ್ರವಾಸ ರಾಜ್ಯದಿಂದ ಹೊರಟಿರುವಂತ 3 ತಂಡ ಏನಿದೆ, ಆ ತಂಡದ ಜೊತೆಯಲ್ಲಿ ನೀವು ಹೋಗ್ತಿದ್ರ ಪ್ರತ್ಯೇಕವಾಗಿ? ಅದು ತಂಡ ಜೊತೆಗೆ ಹೋಗ್ತಾ ಇದ್ದೀವಿ. ಆ ತಂಡದ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ, ಅಶೋಕ್ ಇವರ ನೇತೃತ್ವದಲ್ಲಿ ನಿಮ್ಮ ಪ್ರವಾಸ. ಈಗ ನಾವೆಲ್ಲ ಇದ್ದೇವೆ, ತಂಡದಲ್ಲಿ ಇದ್ದೇವೆ. ಆ ತಂಡದಲ್ಲಿ ನಾವಿದ್ದೇವೆ. ಹಲೋ ಸರ್, ಅದೊಂದೇ ಅಲ್ಲ, ನಾವು ತಂಡದಲ್ಲಿ ಇದ್ದೇವೆ. ಅದೇ ಪ್ರಶ್ನೆಗೆ ಸೇರಿಸ್ಬಿಡ್ತೀವಿ. ಈಗ ಅವ್ರು ಕೇಳ್ತಾರದೇನು 3 ತಂಡ ಏನ್ ಮಾಡಿದ್ದಾರೆ ಅದ್ರಲ್ಲಿ ಮಾತ್ರ ನೀವು ಗುರುತಿಸ್ಕೊಂಡು ಪ್ರವಾಸ ಹೋಗ್ತಿರೋ? ಗುರುತಿಸ್ಕೊಂಡಿಲ್ಲ ಪಕ್ಷನೇ. ನೋ ಗುರುತಿಸ್ಕೊಂಡಿಲ್ಲ. ಪಕ್ಷ ಯಾರ್ಯಾರು ಟೂರ್ಗೆ ಬರಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ತೀರ್ಮಾನ ಮಾಡಿ ಲಿಸ್ಟ್ ಮಾಡಿ ತೀರ್ಮಾನ ಮಾಡಿದೆ. ಮೆಸೇಜ್ ಬಂದಿದೆ, ನೀವು ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕು ತನಕ ನೀವೆಲ್ಲರೂ ಪ್ರವಾಸದಲ್ಲಿರಬೇಕು ಅಂತೇಳಿ ನಾವು ದೃಢ ನಿಶ್ಚಯ ಮಾಡಿದ್ವಿ. ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ, ಪಕ್ಷ ವಿರೋಧಿ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ. ಇವತ್ತು MPಗಳಾಗಲಿ MLAಗಳಾಗಲಿ ಮೆಜಾರಿಟಿ ಯಾರೋ 5-6 ಜನ ಬಿಟ್ಟರೆ ಮಿಕ್ಕಿದ್ದು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ. ಅಧಿಕೃತ ಪ್ರವಾಸ ಅಂತಾದ್ರೆ ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರು ಪ್ರವಾಸದ ವಿವರವನ್ನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ನೀವು ಪ್ರತ್ಯೇಕವಾಗಿ ಅದನ್ನ ಇಲ್ಲ, ಈಗ ಎಲ್ಲರೂ ಪ್ರವಾಸ ಮಾಡಿದ್ರು ಸಾಕಾಗಲ್ಲ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರನ್ನ ಹುರಿದುಂಬಿಸಿ ಅವ್ರ ಮಾನಸಿಕವಾಗಿ ನೀವು ಯಾರ ಜೊತೆಗೂ ಹೋಗೋ ಅವಶ್ಯಕತೆ ಇಲ್ಲ, ಪಕ್ಷ ನಿಮ್ಮ ಜೊತೆಯಲ್ಲಿದೆ, ಪಕ್ಷವನ್ನು ನಾವು ಕಟ್ತೇವೆ, ಎಲ್ಲ ಚುನಾವಣೆಗಳನ್ನು ಗೆಲ್ತೀವಿ ಅಂತೇಳಿ ಅವರಿಗೆ ಹುರಿದುಂಬಿಸುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ. ಏನು ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಮುಂಬರುವ ದಿವಸಗಳಲ್ಲಿ ಈಗಾಗಲೇ ಅವರಿಗೆ ಮುಖಕ್ಕೆ ಮಂಗಳಾರತಿ ಆಗಿದೆ, ತಾವೆಲ್ಲ ನೋಡ್ತಾ ಇದ್ದೀರಿ. ನಿನ್ನೆ ಅವರು ಪ್ರಾರಂಭ ಮಾಡಿದಾಗ ಒಬ್ಬ BJP ಕಾರ್ಯಕರ್ತ ಹೋಗಿಲ್ಲ. ಅವ್ರು ಯಾರು ಗುಂಪನ್ನು ಮಾಡ್ಕೊಂಡಿದ್ದಾರೆ, ಯಾರಾದ್ರು ಖರೀದಿ ಮಾಡಿದ ಕಾರ್ಯಕರ್ತರು ಇದ್ದಾರೆ, ಅವ್ರನ್ನ ಬಿಟ್ಟರೆ ಅವ್ರ ಜೊತೆಗೆ ಯಾರೂ ಹೋಗಲಿಲ್ಲ. ಈಗ BJPಯನ್ನವರು ಯಾರು ಕೂಡ ಆ ಕಡೆ ಹೋಗಿ ಅವ್ರ ಜೊತೆಗೇನು ಕೈ ಜೋಡಿಸಿ ಏನು ಎರಡು ಗುಂಪೇನೂ ಆಗಲಿಲ್ಲ. ತಾವೇನು ಮಾಧ್ಯಮದವ್ರು ಯೋಚನೆ ಮಾಡ್ತಾ ಇದ್ದೀರಿ, ಪಬ್ಲಿಕ್ ಮೆಸೇಜ್ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ಅಲ್ಲಿ ಕೇವಲ 5-6 ಜನ ಯಾರು MLAಗಳಿದ್ದಾರೆ ಅವರನ್ನು ಬಿಟ್ಟರೆ ಉಳಿದ ಎಲ್ಲ ಶಾಸಕರು ಪಕ್ಷದ ಜೊತೆಯಲ್ಲಿದ್ದಾರೆ, ವಿಜಯೇಂದ್ರ ಅವರ ಜೊತೆಯಲ್ಲಿದ್ದಾರೆ, ಪಕ್ಷವನ್ನು ಉಳಿಸ್ಬೇಕು ಅನ್ನೋರಿದ್ದಾರೆ. ಮುಂಬರುವ ದಿವಸಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು ಅನ್ನೋದು ಅವರೆಲ್ಲರ ಆಸೆ ಇದೆ. ಅಲ್ಲ, ಈಗ ಇಲ್ಲಿ ಒಂದು ವಿಷಯ ಕ್ಲಾರಿಫೈ ಮಾಡಿ ಸರ್. ನೀವು ಮಾಡ್ತಿರುವಂತ ಪ್ರವಾಸ ರಾಜ್ಯದಿಂದ ಹೊರಟಿರುವಂತ 3 ತಂಡ ಏನಿದೆ, ಆ ತಂಡದ ಜೊತೆಯಲ್ಲಿ ನೀವು ಹೋಗ್ತಿದ್ರ ಪ್ರತ್ಯೇಕವಾಗಿ? ಅದು ತಂಡ ಜೊತೆಗೆ ಹೋಗ್ತಾ ಇದ್ದೀವಿ. ಆ ತಂಡದ ವಿಜಯೇಂದ್ರ, ಚಲವಾದಿ ನಾರಾಯಣ ಸ್ವಾಮಿ, ಅಶೋಕ್ ಇವರ ನೇತೃತ್ವದಲ್ಲಿ ನಿಮ್ಮ ಪ್ರವಾಸ. ಈಗ ನಾವೆಲ್ಲ ಇದ್ದೇವೆ, ತಂಡದಲ್ಲಿ ಇದ್ದೇವೆ. ಆ ತಂಡದಲ್ಲಿ ನಾವಿದ್ದೇವೆ. ಹಲೋ ಸರ್, ಅದೊಂದೇ ಅಲ್ಲ, ನಾವು ತಂಡದಲ್ಲಿ ಇದ್ದೇವೆ. ಅದೇ ಪ್ರಶ್ನೆಗೆ ಸೇರಿಸ್ಬಿಡ್ತೀವಿ. ಈಗ ಅವ್ರು ಕೇಳ್ತಾರದೇನು 3 ತಂಡ ಏನ್ ಮಾಡಿದ್ದಾರೆ ಅದ್ರಲ್ಲಿ ಮಾತ್ರ ನೀವು ಗುರುತಿಸ್ಕೊಂಡು ಪ್ರವಾಸ ಹೋಗ್ತಿರೋ? ಗುರುತಿಸ್ಕೊಂಡಿಲ್ಲ ಪಕ್ಷನೇ. ನೋ ಗುರುತಿಸ್ಕೊಂಡಿಲ್ಲ. ಪಕ್ಷ ಯಾರ್ಯಾರು ಟೂರ್ಗೆ ಬರಬೇಕು ಅಂತೇಳಿ ನಿರ್ಧಾರ ಮಾಡಿ ಈಗಾಗಲೇ ತೀರ್ಮಾನ ಮಾಡಿ ಲಿಸ್ಟ್ ಮಾಡಿ ತೀರ್ಮಾನ ಮಾಡಿದೆ. ಮೆಸೇಜ್ ಬಂದಿದೆ, ನೀವು ಇಷ್ಟನೇ ತಾರೀಕಿಂದ ಇಷ್ಟನೇ ತಾರೀಕು ತನಕ ನೀವೆಲ್ಲರೂ ಪ್ರವಾಸದಲ್ಲಿರಬೇಕು ಅಂತೇಳಿ ನಾವು ದೃಢ ನಿಶ್ಚಯ ಮಾಡಿದ್ವಿ. ಪಕ್ಷದ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ, ಪಕ್ಷ ವಿರೋಧಿ ಸಂಘಟನೆಯಲ್ಲಿ ನಾವು ತೊಡಗಿಸ್ಕೊಂಡಿಲ್ಲ. ಇವತ್ತು MPಗಳಾಗಲಿ MLAಗಳಾಗಲಿ ಮೆಜಾರಿಟಿ ಯಾರೋ 5-6 ಜನ ಬಿಟ್ಟರೆ ಮಿಕ್ಕಿದ್ದು ಯಾರೂ ಕೂಡ ಪಕ್ಷವನ್ನು ಬಿಟ್ಟು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇಲ್ಲ. ಅಧಿಕೃತ ಪ್ರವಾಸ ಅಂತಾದ್ರೆ ರಾಜ್ಯಾಧ್ಯಕ್ಷರು, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಅವರು ಪ್ರವಾಸದ ವಿವರವನ್ನ ಪೂರ್ತಿಯಾಗಿ ಕೊಟ್ಟಿದ್ದಾರೆ. ಮತ್ತೆ ನೀವು ಪ್ರತ್ಯೇಕವಾಗಿ ಅದನ್ನ ಇಲ್ಲ, ಈಗ ಎಲ್ಲರೂ ಪ್ರವಾಸ ಮಾಡಿದ್ರು ಸಾಕಾಗಲ್ಲ. ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವ್ರನ್ನ ಹುರಿದುಂಬಿಸಿ ಅವ್ರ ಮಾನಸಿಕವಾಗಿ ನೀವು ಯಾರ ಜೊತೆಗೂ ಹೋಗೋ ಅವಶ್ಯಕತೆ ಇಲ್ಲ, ಪಕ್ಷ ನಿಮ್ಮ ಜೊತೆಯಲ್ಲಿದೆ, ಪಕ್ಷವನ್ನು ನಾವು ಕಟ್ತೇವೆ, ಎಲ್ಲ ಚುನಾವಣೆಗಳನ್ನು ಗೆಲ್ತೀವಿ ಅಂತೇಳಿ ಅವರಿಗೆ ಹುರಿದುಂಬಿಸುವಂಥ ಕೆಲಸ ಜವಾಬ್ದಾರಿ ನಮ್ಮ ಮೇಲಿದೆ.